ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ದರ್ಶನ್ ಕೇಸ್ ಇಡೀ ರಾಷ್ಟ್ರದಲ್ಲೇ ಗಮನ ಸೆಳೆದಂಥ ಕೇಸ್ ನೋಡಿ. ಪ್ರಾಕ್ಟೀಸ್ ವಕೀಲರಿಗೆ ಸ್ಟಡಿ ಮಾಡಲಿಕ್ಕೆ ಒಂದು ಒಳ್ಳೆ ಕೇಸ್ ಅಂದರೆ ತಪ್ಪಾಗೋದಿಲ್ಲ. ಈ ಬಾರಿ ದರ್ಶನ್ಗೆ ಡೂ ಆರ್ ಡೈ ಸಿಚುವೇಶನ್ ಇದೆ. ಪರಮೋಚ್ಚ ನ್ಯಾಯಾಲಯದ ಮೊರೆ ಹೋಗಿರೋದ್ರಿಂದ ಅವರಿಗೆ ಬೇಲ್ ಸಿಗೋ ಚಾನ್ಸಸ್ ಕೂಡ 50-50 ನಾವು ಅಂದಾಜು ಮಾಡ್ಬೋದು. ಇನ್ನು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಕುಳಿತಿರ್ತಕ್ಕಂಥ ಜಡ್ಜಸ್ ಪಡಿವಾಲಾ ಮತ್ತು ಆರ್ ಮಹದೇವನ್ ಅವರಿಗೆ 5 ಸ್ಟಾರ್ ಸೌಲಭ್ಯ ಕೊಡಬೇಡಿ ಅಂತ ಕಟ್ಟುನಿಟ್ಟಾಗಿ ಅವರೇ ಹೇಳಿದವರು. ಯಾಕೆಂದರೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ನಿಮಗೆ ಕ್ರೈಮ್ ಆಫ್ ಎಸಿ ಅಥವಾ ಬಾಡಿನ ರಿಕವರಿ ಮಾಡಿದಂಥ ಜಾಗಗಳು ತುಂಬ ಆಘಾತಕಾರಿಯಾಗಿ ಇದ್ದಂಥವು. ಯಾಕೆಂದರೆ ಜಡ್ಜಸ್ ಕೂಡ ಕೊಟ್ಟಂಥ ದಾಖಲೆಗಳಲ್ಲಿ ರೇಣುಕಾಸ್ವಾಮಿಯನ್ನು ಚರಂಡಿಯಲ್ಲಿ ಪತ್ತೆ ಮಾಡಲಾಯಿತು, ಅಲ್ಲಿ ಸಿಕ್ಕಿದ್ದ ಮೃತದೇಹ ಅನ್ನೋದು ತುಂಬ ಶಾಕ್ ಎಂಬಂತೆ ಜಡ್ಜಸ್ ಕೂಡ ರಿಯಾಕ್ಟ್ ಮಾಡಿದರು. ಇಲ್ಲಿ ನೋಡಿ, ಇನ್ನೊಂದನ್ನು ವೀಕ್ಷಕರು ಇಲ್ಲಿ ಗಮನಿಸಲೇಬೇಕು. ಚಿತ್ರಹಿಂಸೆ ಕೊಟ್ಟು ಒಬ್ಬ ನಟ ಮತ್ತು ಅವರೇ ಅಪ್ರೂವರ್ ಮಾಡಿಸಿದಂಥ ಒಂದು ಟೀಮ್ ಮತ್ತು ರೇಣುಕಾಸ್ವಾಮಿ ಪ್ರಾಣ ಹೋಗಲಿಕ್ಕೆ ಕಾಸ್ ಆಫ್ ಡೆತ್ ಏನಿದೆ ಎಲ್ಲ ಅಂಶಗಳು ಕೂಡ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಿರೋ ರೀತಿ. ಅನೇಕ ಬಾರಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದಂಥ ACP ಚಂದನ್ ಕೆಲವು ರಿಕವರಿ ಪ್ಲೇಸಸ್ಗಳನ್ನು ಫೇಕ್ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಇದ್ದಾವೆ. ದರ್ಶನ್ನ ಜೈಲಿನಲ್ಲೇ ಕೊಳೆಯೋ ಹಾಗೆ ಮಾಡಬೇಕು ಅನ್ನೋ ಒಂದು ವಿರೋಧಿ ಬಣ ದೊಡ್ಡ ಪಿತೂರಿ ಮಾಡಿದೆ ಅನ್ನೋ ಆರೋಪಗಳು ಈಗಲೂ ಕೂಡ ಇದ್ದಾವೆ. ಈ ಎಲ್ಲ ಡೆವಲಪ್ಮೆಂಟ್ಸ್ಗಳ ನಡುವೆ ಸುಪ್ರೀಂ ಕೋರ್ಟ್ ಮುಂದೆ ಮುಕುಲ್ ರೋಹಟಗಿ ಗಮನವನ್ನು ಸೆಳೆಯಬೇಕು. ಅದಾದ ನಂತರ ದರ್ಶನ್ ಅವರಿಗೆ ಬೇಲನ್ನು ಕೊಡಿಸೋ ಸಾಧ್ಯತೆಗಳು ನೋಡಿ. ಪಡಿವಾಲಾ ಮತ್ತು ಮಹಾದೇವನ್ ಜೈಲಿನಲ್ಲಿ ನೋ 5 ಸ್ಟಾರ್ ಟ್ರೀಟ್ಮೆಂಟ್ ಅನ್ನೋ ಒಂದು ಆದೇಶವನ್ನು ಕೊಟ್ಟಿದ್ದರು. ಓಕೆ, ಆದರೆ ಬೇಸಿಕ್ ಸೌಕರ್ಯಗಳನ್ನು ಯಾಕೆ ಈ ಆರೋಪಿಗಳಿಗೆ ಕಡೆಗಣಿಸಲಾಗ್ತಾ ಇದೆ ಅನ್ನೋ ಸೂಕ್ಷ್ಮತೆಗಳ ಅಡಿಯಲ್ಲಿ ತಮ್ಮ ವಿವೇಚನಾಧಿಕಾರವನ್ನು ಬಳಸಿದ್ರೆ ಖಂಡಿತ ದರ್ಶನ್ಗೆ ಈ ಬಾರಿ ಬೇಲಾಗಬಹುದು. ಕೇವಲ 1 ವಾರಗಳ ಅಂತರ ಇರೋದು. ಆದರೆ ಅದು ಕೂಡ ಮುಕುಲ್ ರೋಹಟಗಿ ಹೇಗೆ ವಾದವನ್ನು ಮಂಡಿಸ್ತಾರೆ ಅನ್ನೋದ್ರ ಮೇಲೆ ನಿಂತಿರೋದು. ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಮುಕುಲ್ ರೋಹಟಗಿ ದರ್ಶನ್ ಪರ ಅರ್ಜಿಯನ್ನು ಸಲ್ಲಿಸಿ ಮೊದಲ ಪ್ರಯತ್ನದಲ್ಲೇ ಬೇಲ್ ಸಿಗುವಂಥ ಭರವಸೆಯನ್ನು ಮೂಡಿಸಿರೋದು. ಯಾಕೆಂದರೆ ಸೆಷನ್ಸ್ ಕೋರ್ಟ್ಗೂ ಮತ್ತು ಜೈಲ್ ಅಧಿಕಾರಿಗಳಿಗೂ ಇಬ್ಬರಿಗೂ ಕೂಡ ಈಗಾಗಲೇ ನೋಟಿಸ್ ಕೂಡ ಹೋಗಿದೆ. ಇವರ ಟ್ರ್ಯಾಕ್ ರೆಕಾರ್ಡ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಿರಿಯ ವಕೀಲರು, ಇವ್ರನ್ನೇನು ಕಡೆಗಣಿಸುವಂಥ ವಕೀಲರೇನಲ್ಲ. ಯಾಕೆಂದರೆ ಜೂನ್ 2014ರಿಂದ ಜೂನ್ 2017ರವರೆಗೆ ಭಾರತದ ಅಟಾರ್ನಿ ಜನರಲ್ ಆಗಿ ಇವರು ಕೆಲಸ ಮಾಡಿದ್ದಾರೆ. ನಿಮಗೆ ಬಾಲಿವುಡ್ನ ನಟ ಶಾರುಖ್ ಖಾನ್ ಅವರ ಪುತ್ರ ಆರ್ಯನ್ ಖಾನ್ ಪರವಾಗಿ ಮಾದಕ ವಸ್ತು ಪ್ರಕರಣದಲ್ಲಿ ವಾದವನ್ನು ಮಂಡಿಸಿ ಜಾಮೀನು ಕೂಡ ಕೊಡಿಸಿದ್ದಾರೆ. ನಿಮಗೆ DK ಶಿವಕುಮಾರ್ ಇರ್ಬೋದು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ಅನೇಕ ಕಾನೂನು ಹೋರಾಟಗಳಲ್ಲೂ ಕೂಡ ಇವರೇ ಅಟೆಂಡ್ ಆಗಿದ್ದಾರೆ. ಹಾಗಾಗಿ ಈ ಬಾರಿ ಭಾರತದ ಅತ್ಯಂತ ಪ್ರಭಾವಶಾಲಿ ಮತ್ತು ಬೇಡಿಕೆಯ ವಕೀಲರಲ್ಲಿ ಒಬ್ಬರಾಗಿರ್ತಕ್ಕಂಥ ಮುಕುಲ್ ರೋಹಟಗಿ ದರ್ಶನ್ಗೆ ಇವರು ಜಾಮೀನು ಕೊಡಿಸಬಲ್ಲರು ಅನ್ನೋ ನಂಬಿಕೆ ಅವ್ರ ಕುಟುಂಬದಲ್ಲಿ ಮತ್ತು ಅಭಿಮಾನಿಗಳಲ್ಲೂ ಕೂಡ ಮನೆ ಮಾಡಿರೋದು. ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರವಾಗಿ ಕಾರಾಗೃಹ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆ ಇನ್ನೊಂದು ಕಡೆ ಶುರುವಾಗಬಿಟ್ಟಿದೆ. ಯಾಕೆಂದರೆ ಈಗಾಗಲೇ ನೋಟಿಸ್ ಹೋಗಿರೋದ್ರಿಂದ ಜೈಲಧಿಕಾರಿಗಳು ಕೂಡ ನಾವೆಲ್ಲೂ ಕೂಡ ಸಿಗಹಾಕ್ಕೊಳ್ಬಾರ್ದು ಅನ್ನೋ ರೀತಿಯಾಗಿ ಸರ್ಕಾರ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಬೇಕಾಗಿದೆ. ಸರಿಯಾದಂಥ ರೀತಿಯಲ್ಲಿ ದರ್ಶನ್ ವಿಚಾರವಾಗಿ ನಾವೆಲ್ಲೂ ಕೂಡ ಕಠಿಣ ಧೋರಣೆಯನ್ನು ತೋರಿಲ್ಲ, ಮೃದು ಧೋರಣೆ ರೀತಿಯಲ್ಲೇ ವರ್ತಿಸ್ತಾ ಇದ್ದೀವಿ ಅನ್ನೋ ರೀತಿಯಾಗೂ ಕೂಡ ಅವರು ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಅನಿವಾರ್ಯತೆ ಇರೋದು. ಈಗಾಗಲೇ ವರದಿಯನ್ನು ರಿಪೋರ್ಟನ್ನು ತಯಾರು ಮಾಡುವ ಭರದಲ್ಲಿ ಜೈಲಧಿಕಾರಿಗಳು ಕೂಡ ಇದ್ದಾರೆ. ಅದನ್ನು ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಯಾಕೆಂದರೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದೀವಾ ಇಲ್ವಾ ಅನ್ನೋದ್ರ ಮೇಲೆ ದರ್ಶನ್ಗೆ ಜಾಮೀನು ಸಿಗುವ ಸಾಧ್ಯತೆಗಳೇ ಇರೋದು. ಅದು ಮ್ಯಾಟ್ರ್ ಆಗುತ್ತೆ. ಎಲ್ಲೋ ಒಂದು ಕಡೆ ಅವರು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದಕ್ಕೆ ದಾಖಲೆ ಸಮೇತ ಸಾಕ್ಷಿಗಳನ್ನು ಸುಪ್ರೀಂ ಕೋರ್ಟ್ಗೆ ಕೊಟ್ಟರೆ ಎಲ್ಲೋ ಒಂದು ಕಡೆ ಅದು ಹಿನ್ನಡೆಯಾಗುವ ಸಾಧ್ಯತೆ ಇರುತ್ತೆ. ದರ್ಶನ್ ಇರೋ ಸೆಲ್ ವಿಡಿಯೋ ಇರ್ಬೋದು, CCTV ಫೂಟೇಜ್ ಇರ್ಬೋದು, ದರ್ಶನ್ಗೆ ನೀಡಿರ್ತಕ್ಕಂಥ ಕಂಪ್ಲೀಟ್ ಊಟದ ವ್ಯವಸ್ಥೆಗಳಿರ್ಬೋದು, ಎಲ್ಲದರ ಬಗ್ಗೆಯೂ ಕೂಡ ಸಾಕ್ಷ್ಯ ಸಮೇತವಾಗಿ ರಿಪೋರ್ಟನ್ನು ಕೊಡಲಿಕ್ಕೆ ಜೈಲಧಿಕಾರಿಗಳು ಕೂಡ ಮುಂದಾಗಿರೋದು. ಇನ್ನು ಈ ಮಧ್ಯೆ ಜೈಲಧಿಕಾರಿಗಳು ಕೂಡ ಫ್ಯಾಮಿಲಿಯ ವಿಶೇಷ ಸಂದರ್ಶನಕ್ಕೂ ಕೂಡ ಕೇಳಿದ್ರು ದರ್ಶನ್ ಅವ್ರಿಗೆ. ಆ ವೇಳೆ ವಕೀಲರನ್ನ ಕೇಳಿ ಹೇಳ್ತೀವಿ ಅಂತ ದರ್ಶನ್ ಕೂಡ ಹೇಳಿದರು. ಇನ್ನೊಂದು ಕಡೆ ದರ್ಶನ್ ಅವರು ಮಾಡ್ತಾ ಇರ್ತಕ್ಕಂಥ ಆರೋಪ ಸಹ ಕೈದಿಗಳಿಂದ ಬೆದರಿಕೆ ಇದೆ ನನಗೆ ಅನ್ನೋ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಗಂಭೀರವಾದಂಥ ಆರೋಪ. ಜೈಲಿನಲ್ಲೇ ನಿಂದನೆ ಮಾಡಲಾಗ್ತಾ ಇದೆ, ಮೂದಲಿಕೆ ಇದೆ ನನಗೆ, ಅನೇಕರು ನನ್ನನ್ನು ಪ್ರವೋಕ್ ಮಾಡ್ತಾ ಇದ್ದಾರೆ, ಪ್ರಚೋದನೆ ಇದೆ ನನಗೆ, ಈ ರೀತಿಯಾದಂಥ ಹೇಳಿಕೆಗಳನ್ನೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಅದೆಲ್ಲ ಇದೆಯಾ ಹಾಗಾದರೆ? ಇನ್ನು ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ ಅಂತ ಹೇಳಿಕೆ ಕೊಟ್ಟಿರೋದು, ಅದನ್ನೆಲ್ಲ ಹೇಳ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಅವ್ರು ಕ್ವಾರಂಟೈನ್ ಸೆಲ್ನಲ್ಲೇ ಇರೋದು ಅಂತ. ಬಟ್ ಪ್ರತಿನಿತ್ಯವೂ ಕೂಡ ಆ ಥರದ ನರಕಯಾತನೆಯನ್ನು ಅನುಭವಿಸುವಂಥ ಕ್ವಾರಂಟೈನ್ ಸೆಲ್ಲ ಅದು ಅನ್ನೋದು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು. ಅವ್ರಿಗೆ ಕೊಡ್ತಾ ಇರ್ತಕ್ಕಂಥ ಬೆಡ್ ಹೇಗಿದೆ ಏನಿದೆ ಅಂತ.
5 ಸ್ಟಾರ್ ರೇಂಜ್ಗೆ ಇಲ್ಲದೆ ಇದ್ದರು ಬೇಸಿಕ್ ಮೂಲಭೂತ ಸೌಕರ್ಯ ಸಾಮಾನ್ಯ ಕೈದಿಯಂತೆ ದರ್ಶನ್ಗೂ ಕೂಡ ಕೊಡ್ತಾ ಇದ್ದಾರಾ ಇಲ್ವಾ? ಇಲ್ಲದಿದ್ದರೆ ಅದನ್ನು ಮುಕುಲ್ ರೋಹಟಗಿ ಅವರು ಹೇಗೆ ಅದಕ್ಕೆ ಮನವರಿಕೆ ಮಾಡ್ಕೊಳ್ತಾರೆ ಜಡ್ಜಸ್ಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಜೀವಿಸೋ ಹಕ್ಕನ್ನೇ ಕಸಿಯಲಾಗಿದೆ ಅಂತ ಆರೋಪ ಮಾಡಿ ಅರ್ಜಿ ಸಲ್ಲಿಸಿರೋದು ದರ್ಶನ್. ಸಹ ಕೈದಿಗಳ ಜೊತೆ ನನಗೆ ಸಂಪರ್ಕನೇ ಇಲ್ಲ, ಸಪ್ರೇಟ್ ಸೆಲ್ನಲ್ಲಿ ನನ್ನ ಇಟ್ಟಿದ್ದಾರೆ. ಹಾಗಾದರೆ ಇಟ್ಟಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆನೇ ಈಗ ಮಾಹಿತಿ ಕಲೆ ಹಾಕ್ತಾ ಇರೋದು. ಈ ಬಗ್ಗೆ ನೀವು ರಿಪೋರ್ಟ್ ಕೊಡಿ ಅಂತ ಹೇಳಿ ಕಾರಾಗೃಹ ಇಲಾಖೆಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ರಾಜ್ಯ ಗೃಹ ಇಲಾಖೆಗೂ ಕೂಡ ವರದಿಯನ್ನು ನೀಡಬೇಕು ಅನ್ನೋ ರೀತಿಯಾಗಿ ಕೂಡ ನೋಟಿಸ್ ಕೊಟ್ಟಿರೋದು. ಒಂದು ಕಾರಾಗೃಹ ಇಲಾಖೆ ರಾಜ್ಯ ಗೃಹ ಇಲಾಖೆಗೆ ರಿಪೋರ್ಟ್ ಕೊಡುತ್ತೆ. ರಾಜ್ಯ ಸರ್ಕಾರಕ್ಕೂ ಕೂಡ ವರದಿಯನ್ನು ಕೇಳಿರೋದ್ರಿಂದ ಸುಪ್ರೀಂ ಕೋರ್ಟ್ ಗೃಹ ಇಲಾಖೆಯ ಮುಖಾಂತರವಾಗಿ ಮುಂಬರ್ತಕ್ಕಂಥ ವಿಚಾರಣೆಯಲ್ಲಿ ಆ ರಿಪೋರ್ಟ್ನು ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಜೈಲಿನ ವ್ಯವಸ್ಥೆಯ ಬಗ್ಗೆ ಪರಿಶೀಲನೆ ನೀಡಿ ವರದಿ ಕೊಡಲಿಕ್ಕೆ ಸೂಚನೆ ಕೊಟ್ಟಂಥ ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಕೂಡ ಖಡಕ್ಕಾದಂಥ ಸಂದೇಶ ಮತ್ತು ನೋಟಿಸನ್ನು ಕೂಡ ಕೊಟ್ಟಿದೆ. ಎಲ್ಲ ಸಾಕ್ಷಿಗಳೊಂದಿಗೆ ವರದಿ ಇರಬೇಕದು ಅಂತ ಹೇಳಿ. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ವರದಿಯನ್ನು ಗೃಹ ಇಲಾಖೆ ಕೂಡ ಕೊಡಲಾಗುತ್ತೆ. ನಿಯಮಾವಳಿ ಪ್ರಕಾರ ಜೈಲ್ ಮ್ಯಾನ್ಯುವಲ್ ಏನಿರುತ್ತೋ ಅದ್ರ ಪ್ರಕಾರ ದರ್ಶನ್ಗೆ ನಾವು ಸವಲತ್ತನ್ನು ಕೊಟ್ಟಿದ್ದೀವಿ ಅನ್ನೋದನ್ನು ಅವರು ಕೂಡ ಸಮರ್ಥಿಸ್ಕೊಳ್ಬೇಕು. ರಾಜ್ಯ ಸರ್ಕಾರ ಮತ್ತು ಸೆಷನ್ಸ್ ಕೋರ್ಟ್ಗೂ ಕೂಡ ನೋಟಿಸನ್ನು ಕೊಟ್ಟಿರೋದು ನೀವು ಇಲ್ಲಿ ಗಮನ ಹರಿಸಬೇಕಾದಂಥ ಸಂಗತಿ. ಯಾಕೆಂದರೆ ಇಲ್ಲಿಯವರೆಗೂ ಕೂಡ ಎಷ್ಟು ಜನರನ್ನು ವಿಚಾರಣೆಗೊಳಪಡಿಸಿದಿರಿ, ಇನ್ನೂ ಎಷ್ಟು ದಿನಗಳ ಕಾಲ ನೀವು ವಿಚಾರಣೆಯನ್ನು ಮುಂದುವರಿಸ್ತೀರಿ, ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಡೆ ನಾವು ಈ ಕೇಸನ್ನು ನಾನು ಆರಂಭದಲ್ಲಿ ಅದನ್ನೇ ಹೇಳಿದೆ, ಯಾರಾದರೂ ಪ್ರಾಕ್ಟೀಸ್ ಲಾಯರ್ಗಳಿದ್ದರೆ ಈ ಕೇಸನ್ನ ತುಂಬ ಸೂಕ್ಷ್ಮವಾಗಿ ಗಮನಿಸ್ಬೋದು ಅಂತ. ಯಾಕೆಂದರೆ ಸೆಷನ್ಸ್ ಕೋರ್ಟಿಂದ ಹೈಕೋರ್ಟ್ಗೆ ಹೋಗಿದ್ದು, ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಹೋಗಿದ್ದು, ಈ ಕೇಸ್ನ ಕೃತ್ಯದ ರೀತಿ, ಅದನ್ನು ಹೇಗೆ ಸಾಕ್ಷ್ಯನಾಶ ಮಾಡಲಿಕ್ಕೆ ಒಬ್ಬ ಪ್ರಭಾವಿ ನಟ ಪ್ರಯತ್ನ ಪಟ್ಟಂಥದ್ದು, ಜೊತೆಗೆ ಇಲ್ಲಿ ಇನ್ನೂ ಕೂಡ ಆಳಾಗಲುಗಳನ್ನು ಗಮನಿಸಬೇಕಾಗತ್ತೆ. ಪೊಲೀಸ್ ಅಧಿಕಾರಿ ಇನ್ವೆಸ್ಟಿಗೇಷನ್ ಆಫೀಸರೇ ಈ ಕೇಸ್ನಲ್ಲಿ ಕೆಲವೊಂದು ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟಿದ್ದಾರೆ ಅನ್ನೋ ರೀತಿಯಾದಂಥ ಹೇಳಿಕೆಗಳು, ಅಸಂಬದ್ಧ ಹೇಳಿಕೆಗಳಿರ್ಬೋದು ಅಥವಾ ಅದು ಅನುಮಾನಾಸ್ಪದ ಹೇಳಿಕೆಗಳು ಕೂಡ ಇರ್ಬೋದು. ಅದೆಲ್ಲವನ್ನು ಕೂಡ ಗಮನಿಸಿದಾಗ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನು, ಅದಕ್ಕೋಸ್ಕರವಾಗಿ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ನೋಟಿಸನ್ನು ಕೊಡಲಿಕ್ಕೆ ಆದೇಶವನ್ನು ಕೊಟ್ಟಿರೋದು. ನೀವು ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇದ್ದೀರೋ ಇಲ್ವೋ ಅದನ್ನು ನಾನು ರಾಜ್ಯದಿಂದ ತಿಳಿದುಕೊಳ್ಬೇಕು ಅಂತ ಬಯಸ್ತಾ ಇದ್ದೀನಿ. 1 ವಾರ ಟೈಮ್ ಕೊಡ್ತೀನಿ, ಸೂಕ್ತ ವರದಿಗಳು ಬರಬೇಕು, ಆ ಸೂಕ್ತ ರಿಪೋರ್ಟ್ ಬರೋ ಹಾಗೆ ರಿಜಿಸ್ಟ್ರಿ ಕೂಡ ನೋಡ್ಕೊಳ್ಬೇಕು ಅನ್ನೋ ರೀತಿಯಾದಂಥ ಮೆಸೇಜ್ನ ಪಾಸ್ ಮಾಡಿರೋದು. ಹಾಗಾಗಿ ನೋಡಿ, ಇದೇ ದ್ವಿಸದಸ್ಯ ಪೀಠದಲ್ಲಿ ಈ ಕೇಸ್ ವಿಚಾರಣೆಗೆ ಬರ್ತಾ ಇರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಈ ಕೇಸ್ನಲ್ಲಿ ಏನು ಬೇಕಾದರೂ ಆಗ್ಬೋದು. ಒಂದು, ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ಡೂ ಆರ್ ಡೈ ಅಂತ. ಮುಕುಲ್ ರೋಹಟಗಿ ಅವರು ಹೇಗೆ ಇದನ್ನು ಮಂದಟ್ಟು ಮಾಡಿಕೊಡ್ತಾರೆ ಜಡ್ಜಸ್ಗಳಿಗೆ ಅಂತ. ಇದ್ರ ಜೊತೆಗೆ ಕೋರ್ಟ್ನಲ್ಲಿ ಕೇಸ್ ಯಾವ ಸ್ಟೇಜ್ನಲ್ಲಿದೆ, ಏನೆಲ್ಲ ಪ್ರೊಸೀಜರ್ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ 1 ವಾರದಲ್ಲಿ ವರದಿ ನೀಡಲಿಕ್ಕೆ ಹೇಳಿತ್ತಲ್ವ. ಅಲ್ಲಿ ಸ್ಟಾರ್ ವಿಟ್ನೆಸ್ಗಳ ವಿಚಾರಣೆ ಆಗಿದೆಯಾ ಇಲ್ವಾ? ಈಗ ನಾವೇನಾದರೂ ಜಾಮೀನನ್ನು ಕೊಟ್ಟರೆ ಈ ಕೇಸ್ಗೆ ಯಾವುದೇ ಪೆಟ್ಟು ಬೀಳೋದಿಲ್ಲ, ಅಥವಾ ನಿಜವಾದಂಥ ಆರೋಪಿಗಳಿಗೆ ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ, ನಿರಪರಾಧಿಗಳು ಹೊರಗೆ ಬರಲಿ ಅನ್ನೋ ಉದ್ದೇಶವೇನಾದರೂ ಸಫಲ ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ನೋಡುತ್ತೆ ಹೈಲೈಟಾಗಿ. ಹಾಗಾಗಿ ಒಂದು ಹಂತಕ್ಕೆ ವಿಚಾರಣೆ ಕಂಪ್ಲೀಟ್ ಆಗಿದ್ದರೆ ಖಂಡಿತವಾಗಿಯೂ ಇಲ್ಲಿ ದರ್ಶನ್ಗೆ ಬೇಲ್ ಕೊಡಬೇಕು ಅನ್ನೋದೇನಾದರೂ ಸುಪ್ರೀಂ ಕೋರ್ಟ್ ವಿವೇಚನೆಗೆ ಬಂದರೆ ಖಂಡಿತ ಬೇಲ್ ಸಿಕ್ಕೇ ಸಿಗುತ್ತೆ. ಅದೆಲ್ಲದೂ ಕೂಡ ಸರ್ಕಾರ ಕೂಡ ವರದಿ ಮೇಲೆ ನಿಂತಿದೆ. ಸರ್ಕಾರ ಕೊಡ್ತಕ್ಕಂಥ ವರದಿಯ ಮೇಲೆ, ಜೊತೆಗೆ ದರ್ಶನ್ ಪರ ವಕೀಲರು ಹೇಗೆ ವಾದ ಮಾಡ್ತಾರೆ ಅನ್ನೋದ್ರ ಮೇಲೆ, ಮತ್ತು ಸುಪ್ರೀಂ ಕೋರ್ಟ್ ಏನು ಆದೇಶ ನೀಡುತ್ತೆ ಅನ್ನೋದು ಎಲ್ಲವೂ ಕೂಡ ಕುತೂಹಲವನ್ನು ಕೇಳಿಸಿರೋದು. ಬಟ್ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟರೂ ಕೂಡ ಒಂದು ಕಡೆ ಕರ್ನಾಟಕ ರಾಜ್ಯ ಪೊಲೀಸರು ಏನಾದರೂ ಆಕ್ಷೇಪಣೆಯನ್ನು ಸಲ್ಲಿಸ್ತಾರಾ, ಅದು ಕೂಡ ಕಾದು ನೋಡಬೇಕು. ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು. ನಾವು ಸರಿಯಾದಂಥ ರೀತಿಯಲ್ಲಿ ಚಾರ್ಜ್ ಶೀಟ್ ಕೊಟ್ಟಿದ್ದೀವಿ, ಸರಿಯಾದಂಥ ರೀತಿಯಲ್ಲಿ ತನಿಖೆ ನಡೀತಾ ಇದೆ, ನೀವು ಈ ಸಮಯದಲ್ಲಿ ಏನಾದರೂ ಜಾಮೀನನ್ನು ಕೊಟ್ಟುಬಿಟ್ರೆ ಅದು ಜೈಲಿನಲ್ಲಾಗಿರ್ತಕ್ಕಂಥ ಎಡವಟ್ಟುಗಳು, ಅದು ಕಟ್ಟುನಿಟ್ಟಾಗಿ ಜೈಲಧಿಕಾರಿಗಳು ನೋಡ್ಕೊಳ್ಬೇಕಾಗಿತ್ತು. ಬಟ್ ತುಂಬ ಪ್ರಾಬ್ಲಮ್ ಆಗುತ್ತೆ, ಡಿಪ್ಲೊಮ್ಯಾಟಿಕ್ ಆಗುತ್ತೆ ಈ ಕೇಸ್ ಅಂತ ಹೇಳಿ ಮತ್ತೇನಾದರೂ ಪೊಲೀಸ್ನವರು ಆಕ್ಷೇಪಣೆಯನ್ನು ಸಲ್ಲಿಸಿದ್ರೆ ಮತ್ತೆ ಈ ಕೇಸ್ ಇನ್ನೂ ಕೂಡ ವಿಚಾರಣೆಗೆ ಮುಂದಕ್ಕೆ ಹೋಗಬಹುದು, ಅಥವಾ ಅಂತಿಮ ತೀರ್ಪು ಕೂಡ ಬರ್ಬೋದು. ಕಾದು ನೋಡೋಣ ಏನೆಲ್ಲ ಆಗ್ಬೋದು ದರ್ಶನ್ ಕೇಸ್ನಲ್ಲಿ ಅಂತ ಹೇಳ್ತಾ, ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.